ಹಸಿರು ಹೊಲಗಳು ಮತ್ತು ಎತ್ತರವಾದ ಮರಗಳಿಂದ ಸುತ್ತುವರಿದ ಒಂದು ಚಿಕ್ಕ ಶಾಂತ ಗ್ರಾಮದಲ್ಲಿ ಒಬ್ಬ ಯುವ ಚುರುಕಾದ ಹುಡುಗ ಬದುಕುತ್ತಿದ್ದನು. ಅವನು ಬಲಶಾಲಿ, ದೃಢನಿಶ್ಚಯ ಮತ್ತು ಗೆಲ್ಲುವುದೇ ಜೀವನ ಎಂದು ನಂಬುತ್ತಿದ್ದವನು. ಅವನಿಗೆ ಜೀವನವೆಂದರೆ ಓಟ, ಗೆಲುವು ಎಂದರೆ ಮೊದಲು ಗುರಿ ತಲುಪುವುದು. ಸೋಲು ಎಂಬ ಆಲೋಚನೆ ಅವನ ಮನಸ್ಸಿನೊಳಗೆ ಎಂದಿಗೂ ಬರಲಿಲ್ಲ. ಒಂದು ದಿನ ಗ್ರಾಮಸ್ಥರು ಓಟದ ಸ್ಪರ್ಧೆಯನ್ನು ಆಯೋಜಿಸಿದರು. ಹುಡುಗನ ಕಣ್ಣುಗಳಲ್ಲಿ ಕುತೂಹಲ ಮತ್ತು ಸಂಭ್ರಮ ಹೊಳೆಯಿತು. ತನ್ನ ವೇಗ ಮತ್ತು ತನ್ನ ಶ್ರೇಷ್ಠತೆಯನ್ನು ತೋರಿಸಿಕೊಳ್ಳುವ ಕ್ಷಣ ಅದು. ಇನ್ನಿಬ್ಬರು ಹುಡುಗರು ಅವನೊಂದಿಗೆ ಸ್ಪರ್ಧೆಗೆ ಆಯ್ಕೆಗೊಂಡರು. ಗ್ರಾಮದೆಲ್ಲ ಜನರು ಧೂಳಿನಿಂದ ತುಂಬಿದ ಓಟದ ಹಾದಿಯ ಪಕ್ಕ ಸೇರಿ ನಿಂತರು. ಆ ಜನರ ನಡುವೆ ಇನ್ನೊಂದು ಗ್ರಾಮದಿಂದ ಬಂದಿದ್ದ ಒಬ್ಬ ಜ್ಞಾನಿ ವಯೋವೃದ್ಧ ಕೂಡ ನಿಂತಿದ್ದ. ಹುಡುಗನ ಪ್ರತಿಭೆಯ ಬಗ್ಗೆ ಕೇಳಿ ಅವನು ಇಲ್ಲಿಗೆ ಬಂದಿದ್ದ. ಅವನು ಶಾಂತವಾಗಿದ್ದ, ನಿಶ್ಶಬ್ದವಾಗಿ ನೋಡುವವನಾಗಿದ್ದ. ಅವನ ಕಣ್ಣುಗಳಲ್ಲಿ ಉತ್ಸಾಹಕ್ಕಿಂತ ಕುತೂಹಲ ಹೆಚ್ಚು ಹೊಳೆಯುತ್ತಿತ್ತು. ಶೀಘ್ರದಲ್ಲೇ ಸಿಟಿ ಊದಿದರು. ಮೂವರು ಹುಡುಗರು ತಮ್ಮ ಶಕ್ತಿ ಮಿತಿಯವರೆಗೂ ಓಡತೊಡಗಿದರು. ಕೆಲಕ್ಷಣ ಎಲ್ಲರ ವೇಗ ಒಂದೇ ಆಗಿತ್ತು. ಆದರೆ ನಂತರ ಆ ಹುಡುಗ ಮತ್ತಷ್ಟು ಬಲದಿಂದ ಓಡಿದ. ಗೆಲ್ಲಬೇಕೆಂಬ ಅವನ ಆಕಾಂಕ್ಷೆ ಅವನನ್ನು ಮುಂದೆ ತಳ್ಳಿತು. ಕೊನೆಗೆ ಅವನು ಮೊದಲಿಗನಾಗಿ ಗುರಿ ದಾಟಿದ. ಜನರು ಹರ್ಷೋದ್ಗಾರ ಮಾಡಿದರು. ಚಪ್ಪಾಳೆಗಳು ಮೊಳಗಿದವು. ಜನರು ಅವನ ಹೆಸರನ್ನು ಕೂಗಿದರು. ಹುಡುಗ ಹೆಮ್ಮೆಯಿಂದ ಕೈಗಳನ್ನು ಮೇಲಕ್ಕೆ ಎತ್ತಿ ನಕ್ಕ. ಆದರೆ ಆ ಗದ್ದಲದ ನಡುವೆ ಆ ಜ್ಞಾನಿ ವೃದ್ಧ ಮಾತ್ರ ಮೌನವಾಗಿ ನಿಂತಿದ್ದ. ಅವನು ಚಪ್ಪಾಳೆ ಹೊಡೆಯಲಿಲ್ಲ, ನಗಲಿಲ್ಲ. ಕೇವಲ ನೋಡುತ್ತಿದ್ದ. ಹುಡುಗ ಅವನನ್ನು ಗಮನಿಸಿದರೂ ಅದನ್ನು ಕಡೆಗಣಿಸಿದ. ಬಹುಶಃ ಅವನು ನನ್ನ ಗೆಲುವನ್ನು ನೋಡಿರಲಿಲ್ಲ ಎಂದುಕೊಂಡ. ಇನ್ನೊಂದು ಓಟವನ್ನು ಘೋಷಿಸಲಾಯಿತು. ಈ ಬಾರಿ ಇಬ್ಬರು ಇನ್ನೂ ಬಲಿಷ್ಠ ಸ್ಪರ್ಧಿಗಳು ಮುಂದೆ ಬಂದರು. ಮತ್ತೆ ಹುಡುಗ ಸಿದ್ಧನಾದ. ಅವನ ಹೃದಯದಲ್ಲಿ ವಿಶ್ವಾಸ ತುಂಬಿತ್ತು. ತನ್ನ ಗೆಲುವು ಯಾದೃಚ್ಛಿಕವಲ್ಲ ಎಂಬುದನ್ನು ಸಾಬೀತುಪಡಿಸಬೇಕಿತ್ತು. ಓಟ ಪ್ರಾರಂಭವಾಯಿತು. ಮತ್ತೆ ಅವನು ಎಲ್ಲರಿಗಿಂತ ವೇಗವಾಗಿ ಓಡಿ ಮೊದಲಿಗನಾಗಿ ಗುರಿ ದಾಟಿದ. ಈ ಸಲ ಜನರು ಇನ್ನೂ ಜೋರಾಗಿ ಹರ್ಷಿಸಿದರು. ಆದರೆ ಜ್ಞಾನಿ ವಯೋವೃದ್ಧ ಮಾತ್ರ ಯಥಾಸ್ಥಿತಿಯಲ್ಲಿ. ಮೌನ, ಚಿಂತನೆ, ಯಾವ ಭಾವವೂ ಇಲ್ಲ. ಹುಡುಗನು ತಡೆಯಲಾಗದೆ ಆ ವೃತ್ತನ ಬಳಿಗೆ ಹೋಗಿ ಕೇಳಿದ, ನೋಡಿದಿರಾ, ನಾನು ಮತ್ತೆ ಗೆದ್ದೆ. ವೃದ್ಧನು ನಿಧಾನವಾಗಿ ತಲೆಯಾಡಿಸಿ ಏನೂ ಹೇಳಲಿಲ್ಲ. ಹುಡುಗನು ಇನ್ನಷ್ಟು ಮೆಚ್ಚುಗೆಯನ್ನು ಬಯಸುತ್ತಿದ್ದ. ಮತ್ತೊಂದು ಓಟ ಮಾಡೋಣ ಎಂದು ಕೂಗಿದ. ನಾನು ಮತ್ತೆ ಓಡಬೇಕು. ಆ ವಯೋವೃದ್ಧನು ಸಣ್ಣ ನಗೆ ಮಾಡಿದ. ಸರಿ ಎಂದನು. ಈ ಬಾರಿ ನಿನ್ನ ಎದುರಾಳಿಗಳನ್ನು ನಾನು ಆಯ್ಕೆ ಮಾಡುತ್ತೇನೆ. ಅವನು ಜನರ ಕಡೆ ತಿರುಗಿ ಇಬ್ಬರನ್ನು ಸ್ಪರ್ಧೆಗೆ ಕರೆಯಿತು. ಒಬ್ಬ ಸುಸ್ತಾದ, ಸಡಿಲ ದೇಹದ, ಕಂಬಕ್ಕೆ ಆಶ್ರಯಿಸಿ ನಿಂತಿದ್ದ ವಯೋವೃದ್ಧ ಮಹಿಳೆ, ಮತ್ತೊಬ್ಬ ದಾರಿಯೇ ಕಾಣದ ಅಂಧನು. ಹುಡುಗನು ಅಚ್ಚರಿಯಿಂದ ಮುಖ ಚಿಟುಕಿಸಿದ. ಇವರೇ ನನ್ನ ಎದುರಾಳಿಗಳ? ಇವರು ನಿಲ್ಲಲು ಕೂಡ ಆಗುವುದಿಲ್ಲ. ಹೇಗೆ ಓಡುತ್ತಾರೆ? ವೃದ್ಧನು ಏನೂ ಹೇಳದೆ ಸಿಟಿ ಊದಲು ಸೂಚಿಸಿದ. ಸಿಟಿ ಊದಿದಂತೆಯೇ ಹುಡುಗ ಓಡಿ ಕೆಲ ಸೆಕೆಂಡುಗಳಲ್ಲಿ ಗುರಿ ತಲುಪಿದ. ಆ ವಯೋವೃದ್ಧೆ ಮತ್ತು ಅಂಧನು ಒಂದು ಹೆಜ್ಜೆಯನ್ನು ಹಾಕಿರಲಿಲ್ಲ. ಹುಡುಗ ಮತ್ತೆ ಕೈಗಳನ್ನು ಮೇಲಕ್ಕೆ ಎತ್ತಿ ಜಯದ ಹೆಬ್ಬಾಗಿಲು ಕಟ್ಟಿದ. ಆದರೆ ಈ ಬಾರಿ ಮೌನ, ಒಬ್ಬರೂ ಚಪ್ಪಾಳೆ ಹೊಡೆಯಲಿಲ್ಲ. ಜನರ ಮುಖಗಳಲ್ಲಿ ನಿರಾಶೆ. ಮಕ್ಕಳು ಕೂಡ ನಿಶ್ಶಬ್ದ. ಹುಡುಗ ಗಾಬರಿಯಾದ. ಏಕೆ ಯಾರೂ ಚಪ್ಪಾಳೆ ಹೊಡೆಯುವುದಿಲ್ಲ? ನಾನು ಗೆದ್ದೇನೆ. ವೃದ್ಧನು ಅವನ ಕಣ್ಣಿನೊಳಗೆ ನೋಡಿ ನಿಧಾನವಾಗಿ ಹೇಳಿದ, ಮತ್ತೊಮ್ಮೆ ಓಡು, ಆದರೆ ಈ ಬಾರಿ ಮೂವರು ಒಟ್ಟಿಗೆ ಗುರಿ ತಲುಪಬೇಕು. ಹುಡುಗ ಬೆರಗಾದ. ಆದರೆ ಸ್ವಲ್ಪ ಸಮಯದ ನಂತರ ಅವನು ಅವರ ಬಳಿಗೆ ಹೋದ. ವಯೋವೃದ್ಧೆಯ ಒಂದು ಕೈ ಹಿಡಿದ. ಅಂಧನ ಮತ್ತೊಂದು ಕೈ ಹಿಡಿದ. ಸಿಟಿ ಊದಿದಾಗ ಈ ಬಾರಿ ಓಟವಲ್ಲ, ಪ್ರಯಾಣ ಪ್ರಾರಂಭವಾಯಿತು. ಒಂದು ಹೆಜ್ಜೆ, ಒಂದು ಹೆಜ್ಜೆ. ವಯೋವೃದ್ಧೆ ಹಲವಾರು ಬಾರಿ ಜಾರಿದರು. ಅಂಧನು ಹಲವಾರು ಬಾರಿ ಬೀಳುವ ಹಂತಕ್ಕೆ ಬಂದ. ಆದರೆ ಹುಡುಗ ಇಬ್ಬರನ್ನೂ ಬಿಗಿಯಾಗಿ ಹಿಡಿದು ನೆರವಾಯಿತು. ಕೊನೆಗೂ ಮೂವರು ಒಟ್ಟಿಗೆ ಗುರಿ ತಲುಪಿದರು. ಅಲ್ಲಿ ಸಂಭವಿಸಿದುದು ನಿಜಕ್ಕೂ ಮಂತ್ರಮುಗ್ಧಗೊಳಿಸುವಂತಹದು. ಜನರು ಜೋರಾಗಿ ಚಪ್ಪಾಳೆ ಹೊಡೆದು ಕೇಕೆ ಹಾಕಿದರು. ಮಕ್ಕಳು ಅವನ ಹೆಸರನ್ನು ಕೂಗಿದರು. ಅವರ ಮುಖಗಳಲ್ಲಿ ಹೆಮ್ಮೆ ಮತ್ತು ಸಂತೋಷ. ಈ ಬಾರಿ ಜ್ಞಾನಿ ವಯೋವೃದ್ಧನು ನಿಂತೇ ಇರಲಿಲ್ಲ. ಅವನು ನಗುತ್ತಾ ತಲೆ ಆಡಿಸಿದ. ಹುಡುಗ ಕೇಳಿದ, ಇವರೆಲ್ಲ ಯಾರಿಗಾಗಿ ಚಪ್ಪಾಳೆ ಹೊಡೆಯುತ್ತಿದ್ದಾರೆ? ನನ್ನಿಗ? ಇವರಿಗ? ವೃದ್ಧನು ಅವನ ಭುಜದ ಮೇಲೆ ಕೈಯಿಟ್ಟು ಹೇಳಿದ, ನಕ್ಷತ್ರ ಚಿಹ್ನೆ, ನಕ್ಷತ್ರ ಚಿಹ್ನೆ. ಇಂದು ಅವರು ನೀನು ಮೊದಲಿಗೆ ಬಂದದ್ದಕ್ಕೆ ಚಪ್ಪಾಳೆ ಹೊಡೆಯುವುದಿಲ್ಲ. ನೀನು ಮೂವರನ್ನು ಒಟ್ಟಿಗೆ ಗುರಿಗೆ ತಲುಪಿಸಿದದ್ದಕ್ಕಾಗಿ ಚಪ್ಪಾಳೆ ಹೊಡೆಯುತ್ತಿದ್ದಾರೆ. ನೀನು ಒಬ್ಬನೇ ಓಡಿದಾಗ ಕೇವಲ ಓಟವನ್ನು ಗೆದ್ದೆ. ಆದರೆ ಇತರರಿಗೆ ನೆರವಾದಾಗ
ಜನರ ಹೃದಯವನ್ನು ಗೆದ್ದೆ. ಜೀವನದಲ್ಲಿ ನೀನು ನಿನ್ನಿಗಷ್ಟೇ ಓಡಿದರೆ ಒಂದು ದಿನ ನೀನು ಒಬ್ಬನೇ ಓಡುತ್ತೀಯ. ಆದರೆ ಇತರರನ್ನು ಜೊತೆಗಿಟ್ಟು ನೆರವಾದರೆ ಜೀವನ ಎಂದಿಗೂ ಖಾಲಿಯಾಗುವುದಿಲ್ಲ. ಹುಡುಗ ಮೌನವಾಗಿದ್ದ. ಹೆಮ್ಮೆಯ ಬದಲು ವಿನಯ ಅವನ ಮನಸ್ಸನ್ನು ಆವರಿಸಿತು. ಆ ದಿನ ಅವನು ಅರಿತನು, ಗೆಲುವೇ ಜೀವನವಲ್ಲ, ಸಹಾನುಭೂತಿ, ಸಹಾಯ ಮತ್ತು ಒಟ್ಟಿನ ಪ್ರಯಾಣವೇ ನಿಜವಾದ ಗೆಲುವು. ಸ್ನೇಹಿತರೆ, ಜೀವನದ ಓಟದಲ್ಲಿ ಎಲ್ಲರೂ ಓಡುತ್ತೇವೆ. ಯಶಸ್ಸಿಗಾಗಿ, ಹಣಕ್ಕಾಗಿ, ಗುರುತಿಗಾಗಿ, ಕನಸುಗಳಿಗಾಗಿ. ಆದರೆ ಕೆಲವೊಮ್ಮೆ ನಾವು ಮರೆತು ಬಿಡುತ್ತೇವೆ, ಮನುಷ್ಯತ್ವವೇ ಮುಖ್ಯ ಎಂದು. ತಾನೊಬ್ಬನೇ ಗೆದ್ದು ಮುಂದೆ ಹೋದರೂ ಅದು ಖಾಲಿ ಗೆಲುವು. ಇತರರನ್ನು ಎತ್ತಿ, ಕೈ ಹಿಡಿದು, ಜೊತೆಗಿಟ್ಟು ಗುರಿ ತಲುಪಿಸಿದಾಗ ಅಷ್ಟೇ ನಿಜವಾದ ಜಯ. ಜೀವನ ಗುರಿ ಮೊದಲಿಗೆ ತಲುಪುವುದರ ಬಗ್ಗೆ ಅಲ್ಲ, ಎಷ್ಟು ಜನರನ್ನು ಜೊತೆಯಲ್ಲಿ ಗುರಿಗೆ ತಲುಪಿಸಿದ್ದೀಯೋ ಅದೇ ನಿಜವಾದ ಯಶಸ್ಸು.